ಪ್ರಾಚೀನ ಕಾಲದಲ್ಲಿ ಒಬ್ಬ ಬೇಟೆಗಾರನು ಪ್ರಾಣಿಗಳನ್ನು ಬೇಟೆಯಾಡಿ ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದನು. ಒಂದು ದಿನ ಅವನು ಕಾಡಿಗೆ ಬೇಟೆಗೆ ಹೊರಟನು. ಆದರೆ ದಿನಪೂರ್ತಿ ಅಲೆದಾಡಿದರೂ ಅವನಿಗೆ ಯಾವುದೂ ಬೇಟೆ ಸಿಗಲಿಲ್ಲ. ಅವನು ಹಸಿವು ಬಾಯಾರಿಕೆಯಿಂದ ಬಳಲತೊಡಗಿದ. ಬೇಟೆಯ ನಿರೀಕ್ಷೆಯಲ್ಲಿ ಒಂದು ಕೆರೆಯ ತೀರದ ಬಳಿ ಇದ್ದ ಬೆಳೆದ ಮರ ಬಿಲ್ವವೃಕ್ಷದ ಮೇಲೆ ತನ್ನ ತಂಗುದಾಣವನ್ನು ಮಾಡಿಕೊಂಡನು. ಆ ಮರದ ಕೆಳಗೆ ಬಿಲ್ವಪತ್ರಗಳಿಂದ ಮುಚ್ಚಲ್ಪಟ್ಟ ಶಿವಲಿಂಗವಿತ್ತು. ಆದರೆ ಬೇಟೆಗಾರನಿಗೆ ಇದರ ಬಗ್ಗೆ ತಿಳಿದಿರಲಿಲ್ಲ. ತಂಗುದಾಣ ಮಾಡುತ್ತಾ ಅವನು ಮುರಿದ ಕೊಂಬೆಗಳು ಸಂಯೋಗವಶಾತ್ ಶಿವಲಿಂಗದ ಮೇಲೆ ಬಿದ್ದವು. ಬೇಟೆಗಾಗಿ ಕಾಯುತ್ತಾ ಅವನು ಮರದಿಂದ ಎಲೆಗಳನ್ನು ಕಿತ್ತು ಕೆಳಗೆ ಹಾಕುತ್ತಿದ್ದನು. ಅವು ಶಿವಲಿಂಗದ ಮೇಲೆಯೇ ಬೀಳುತ್ತಿದ್ದವು. ದಿನಪೂರ್ತಿ ಹಸಿವು ಬಾಯಾರಿಕೆಯಿಂದ ಇದ್ದುದರಿಂದ ಅವನಿಂದ ಉಪವಾಸವೂ ನಡೆಯಿತು. ಜೊತೆಗೆ ಶಿವಲಿಂಗದ ಮೇಲೆ ಬಿಲ್ವಪತ್ರಗಳ ಅರ್ಪಣೆಯೂ ಆಯಿತು. ಈ ರೀತಿಯಾಗಿ ಅವನು ಅರಿಯದೆ ಪುಣ್ಯದ ಪಾಲುಗಾರನಾದನು. ರಾತ್ರಿ ಒಂದು ಪ್ರಹರ ಕಳೆದ ನಂತರ ಗರ್ಭಿಣಿ ಜಿಂಕೆ ನೀರು ಕುಡಿಯಲು ಕೆರೆಯ ಬಳಿ ಬಂತು. ಬೇಟೆಗಾರನು ಬಿಲ್ಲಿಗೆ ಬಾಣ ಹೂಡಿ ಎಳೆತೊಡಗಿದಾಗ ಜಿಂಕೆ ಮಾತಾಡಿತು. ಬೇಟೆಗಾರನೇ, ನನ್ನನ್ನು ಕೊಲ್ಲಬೇಡ. ನಾನು ಗರ್ಭಿಣಿ. ಶೀಘ್ರದಲ್ಲೇ ಪ್ರಸವವಾಗಲಿದೆ. ಈಗ ನನ್ನನ್ನು ಕೊಂದರೆ 2 ಜೀವಗಳನ್ನು ಕೊಲ್ಲುವ ಪಾಪವಾಗುತ್ತದೆ. ನಾನು ಮಗುವಿಗೆ ಜನ್ಮ ನೀಡಿ ತಕ್ಷಣ ನಿನ್ನ ಬಳಿಗೆ ಹಿಂದಿರುಗುತ್ತೇನೆ. ಆಗ ನೀನು ನನ್ನನ್ನು ಕೊಲ್ಲಬಹುದು. ಬೇಟೆಗಾರನಿಗೆ ಅದು ಸತ್ಯವೆಂದು ತೋಚಿತು. ಅವನು ಬಿಲ್ಲಿನ ನಾರು ಸಡಿಲಗೊಳಿಸಿದ. ಜಿಂಕೆ ಕಾಡಿನೊಳಗೆ ಮರೆಯಾಯಿತು. ಸ್ವಲ್ಪ ಹೊತ್ತಿನ ಬಳಿಕ ಇನ್ನೊಂದು ಜಿಂಕೆ ಅಲ್ಲಿ ಬಂದಿತು. ಈಗಾದರೂ ಬೇಟೆ ಸಿಗುತ್ತದೆ ಎಂದು ಬೇಟೆಗಾರನು ಸಂತೋಷಪಟ್ಟನು. ಬಾಣ ಹೂಡುತ್ತಿದ್ದಂತೆಯೇ ಜಿಂಕೆ ವಿನಮ್ರವಾಗಿ ಹೇಳಿತು, ಓ ಬೇಟೆಗಾರನೇ, ನಾನು ಇತ್ತೀಚೆಗಷ್ಟೇ ಋತು ಮುಗಿಸಿಕೊಂಡಿದ್ದೇನೆ. ನನ್ನ ಗಂಡನನ್ನು ಹುಡುಕುತ್ತಾ ಅಲೆದಾಡುತ್ತಿದ್ದೇನೆ. ಅವನನ್ನು ಭೇಟಿಯಾಗಿ ತಕ್ಷಣ ನಿನ್ನ ಬಳಿಗೆ ಬರುತ್ತೇನೆ. ಬೇಟೆಗಾರನು ಅದನ್ನು ಬಿಡುವು ಕೊಟ್ಟನು. 2 ಬಾರಿ ಬೇಟೆ ಕೈತಪ್ಪಿದುದರಿಂದ ಅವನು ಚಿಂತೆಯಲ್ಲಿ ಮುಳುಗಿದ. ರಾತ್ರಿ ಕೊನೆಯ ಪ್ರಹರ. ಮತ್ತೊಂದು ಜಿಂಕೆ ತನ್ನ ಕಂದಮ್ಮಗಳೊಂದಿಗೆ ಬಂತು. ಬೇಟೆಗಾರನು ತಕ್ಷಣ ಬಾಣ ಹೂಡಿದ. ಆಗ ಜಿಂಕೆ ಹೇಳಿತು, ಬೇಟೆಗಾರನೇ, ಈ ಮಕ್ಕಳನ್ನು ಅವರ ತಂದೆಯ ಬಳಿಗೆ ಒಪ್ಪಿಸಿ ಮತ್ತೆ ಬರುತ್ತೇನೆ. ಈಗ ನನ್ನನ್ನು ಕೊಲ್ಲಬೇಡ. ಬೇಟೆಗಾರನು ನಕ್ಕು, ಮುಂದೆ ಬಂದ ಬೇಟೆಯನ್ನು ಬಿಡುವಷ್ಟು ಮೂರ್ಖನಲ್ಲ. 2 ಬಾರಿ ಈಗಾಗಲೇ ಕಳೆದುಕೊಂಡಿದ್ದೇನೆ. ನನ್ನ ಮಕ್ಕಳು ಹಸಿವಿನಿಂದ ಕಂಗಾಲಾಗಿರಬಹುದು ಎಂದನು. ಜಿಂಕೆ ಉತ್ತರಿಸಿತು, ನಿನಗೆ ಮಕ್ಕಳ ಮೇಲೆ ಮಮತೆ ಇರುವಂತೆ ನನಗೂ ಇದೆ. ಕೇವಲ ಮಕ್ಕಳಿಗಾಗಿ ಸ್ವಲ್ಪ ಸಮಯ ಜೀವದಾನ ನೀಡಿ ಅವರನ್ನು ಒಪ್ಪಿಸಿ ತಕ್ಷಣ ಮರಳಿ ಬರುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಆ ದೀನ ಸ್ವರ ಕೇಳಿ ಬೇಟೆಗಾರನಿಗೆ ಕರುಣೆ ಬಂತು. ಅದನ್ನು ಬಿಡುವು ಕೊಟ್ಟನು. ಬೇಟೆ ಸಿಗದೆ ಮರದ ಮೇಲೆ ಕುಳಿತುಕೊಂಡ ಅವನು ಬಿಲ್ವಪತ್ರಗಳನ್ನು ಕಿತ್ತು ಕೆಳಗೆ ಹಾಕುತ್ತಲೇ ಇದ್ದನು. ಪೊರೆ ಬೆಳಗುವ ಹೊತ್ತಿಗೆ ಒಬ್ಬ ಬಲಿಷ್ಠ ಜಿಂಕೆ ಅಲ್ಲಿ ಬಂತು. ಇದನ್ನಾದರೂ ಖಂಡಿತ ಕೊಲ್ಲಬೇಕು ಎಂದು ಅವನು ನಿರ್ಧರಿಸಿದ. ಬಿಲ್ಲು ಎಳೆದಾಗ ಮೃಗ ಹೇಳಿತು, ಬೇಟೆಗಾರನೇ, ನನ್ನಿಗಿಂತ ಮೊದಲು ಬಂದ 3 ಜಿಂಕೆಗಳು ಹಾಗೂ ಕಂದಮ್ಮಗಳನ್ನು ನೀನು ಕೊಂದಿದ್ದರೆ ನನ್ನನ್ನು ಕೊಲ್ಲು. ನಾನು ಅವುಗಳ ಗಂಡ. ಅವುಗಳನ್ನು ಬದುಕಲು ಬಿಡಿದ್ದರೆ ನನಗೂ ಸ್ವಲ್ಪ ಕಾಲ ಬಿಡು. ಅವರನ್ನು ಭೇಟಿಯಾಗಿ ತಕ್ಷಣ ನಿನ್ನ ಮುಂದೆ ಬರುತ್ತೇನೆ. ಬೇಟೆಗಾರನು ಇಡೀ ರಾತ್ರಿ ನಡೆದ ಘಟನೆಯನ್ನು ವಿವರಿಸಿದ. ಮೃಗ ಹೇಳಿತು, ನನ್ನ ಹೆಂಡತಿಗಳು ಪ್ರತಿಜ್ಞೆ ಮಾಡಿಕೊಂಡು ಹೋಗಿವೆ. ನನ್ನಿಲ್ಲದೆ ಅವರು ತಮ್ಮ ಧರ್ಮ ಪಾಲಿಸಲಾರರು. ಅವರನ್ನು ನಂಬಿ ಬಿಡಿಸಿದಂತೆ ನನ್ನನ್ನು ಬಿಡು. ನಾವು ಎಲ್ಲರೂ ಸೇರಿ ನಿನ್ನ ಮುಂದೆ ಬರುತ್ತೇವೆ. ಉಪವಾಸ, ರಾತ್ರಿ ಜಾಗರಣೆ ಹಾಗೂ ಶಿವಲಿಂಗದ ಮೇಲೆ ಬಿಲ್ವಪತ್ರ ಅರ್ಪಣೆಗಳಿಂದ ಬೇಟೆಗಾರನ ಕ್ರೂರ ಹೃದಯ ಶುದ್ಧವಾಯಿತು. ಅವನ ಕೈಯಿಂದ ಬಿಲ್ಲು ಬಾಣ ತಾನೇ ಬಿದ್ದವು. ಶಿವನ ಕೃಪೆಯಿಂದ ಅವನ ಹೃದಯದಲ್ಲಿ ಕರುಣೆ ತುಂಬಿತು. ಹಳೆಯ ಪಾಪಗಳನ್ನು ನೆನೆದು ಪಶ್ಚಾತ್ತಾಪಗೊಂಡನು. ಸ್ವಲ್ಪ ಹೊತ್ತಿನ ನಂತರ ಮೃಗ ಕುಟುಂಬವೇ ಅವನ ಮುಂದೆ ಬಂದಿತು. ಆದರೆ ಅವುಗಳ ಸತ್ಯನಿಷ್ಠೆ ಮತ್ತು ಪರಸ್ಪರ ಪ್ರೀತಿಯನ್ನು ನೋಡಿ ಅವನಿಗೆ ತುಂಬಾ ಲಜ್ಜೆ ಆಯಿತು. ಕಣ್ಣೀರು ಹರಿಯಿತು. ಅವನು ಅವುಗಳನ್ನು ಕೊಲ್ಲದೆ ಜೀವಹಿಂಸೆಯನ್ನು ಶಾಶ್ವತವಾಗಿ ತ್ಯಜಿಸಿ ದಯಾಮಯನಾದನು. ದೇವಲೋಕದಿಂದ ದೇವತೆಗಳು ಈ ಘಟನೆಯನ್ನು ನೋಡುತ್ತಿದ್ದರು. ಅಂತ್ಯದಲ್ಲಿ ಅವರು ಪುಷ್ಪವೃಷ್ಟಿ ಮಾಡಿದರು. ಬೇಟೆಗಾರ ಮತ್ತು ಮೃಗ ಕುಟುಂಬ ಇಬ್ಬರೂ ಮೋಕ್ಷವನ್ನು ಪಡೆದರು.